ಹಾಯ್ ಫ್ರೆಂಡ್ಸ್, ಇವತ್ತಿನ ವಿಡಿಯೋನಲ್ಲಿ ನಾವು ನೋಡೋಣ ಲರ್ನರ್ ಲೈಸೆನ್ಸ್ ಹೇಗೆ ಅಪ್ಲೈ ಮಾಡಬಹುದು, ಅದು ಕೂಡ RTO ಹೋಗದೆ. RTOದು ಬಹಳಷ್ಟು ಪ್ರೊಸೆಸ್ ಚೇಂಜ್ ಆಗಿದೆ. ಬನ್ನಿ ಹೇಗೆ ಅಪ್ಲೈ ಮಾಡುವುದು ನೋಡೋಣ. ಈಗ ನೀವು ಆಧಾರ್ ನಂಬರ್ ಮತ್ತು ಮೊಬೈಲ್ ನಂಬರ್ ನಿಂದ ಅಪ್ಲೈ ಮಾಡಬಹುದು. ಫಸ್ಟ್ ನಾನು ಹೇಳ್ತೀನಿ, ಯಾರಿಗೆ ಗೊತ್ತಿಲ್ಲ ಲೈಸೆನ್ಸ್ ಹೇಗೆ ಮಾಡುವುದು, ಅದು ಸ್ಟೆಪ್ಸ್ ಇದೆ, ಅದು ನಾ ತೋರಿಸ್ತೀನಿ ನಿಮ್ಗೆ. ಇದರಲ್ಲಿ ನಿಮ್ಗೆ 2 ಪ್ರೊಸೆಸ್ ಬರುತ್ತೆ. ಫಸ್ಟ್ ಪ್ರೊಸೆಸ್ ಬಂದ್ಬಿಟ್ಟು ಲರ್ನರ್ ಲೈಸೆನ್ಸ್. ಫಸ್ಟ್ ನೀವು ಲರ್ನರ್ ಲೈಸೆನ್ಸ್ ಅಪ್ಲೈ ಮಾಡಬೇಕು. ಲರ್ನರ್ ಲೈಸೆನ್ಸ್ ಅಪ್ಲೈ ಮಾಡುವಾಗ ಇದರಲ್ಲಿ ಬರೀ ನಿಮ್ಗೆ ಟೆಸ್ಟ್ ಕೊಡೋದು ಇರುತ್ತೆ. ಆ ಟೆಸ್ಟ್ ಅನ್ನು ಕಂಪ್ಲೀಟ್ ಮಾಡಿ ನೀವು ಪಾಸ್ ಆದ್ರೆ ನಿಮ್ಗೆ ಲರ್ನರ್ ಲೈಸೆನ್ಸ್ ಸಿಗುತ್ತೆ. ಇದರಲ್ಲಿ ನಿಮ್ಗೆ 6 ತಿಂಗಳ ಮಟ್ಟ ವ್ಯಾಲಿಡಿಟಿ ಇರುತ್ತೆ. ಇದರಲ್ಲಿ 6 ತಿಂಗಳ ಒಳಗಡೆ ನಿಮ್ಗೆ ಪರ್ಮನೆಂಟ್ ಲೈಸೆನ್ಸ್ ಅನ್ನು ಅಪ್ಲೈ ಮಾಡಬೇಕಾಗುತ್ತದೆ. ಪರ್ಮನೆಂಟ್ ಲೈಸೆನ್ಸ್ ವ್ಯಾಲಿಡಿಟಿ 10 ರಿಂದ 15 ವರ್ಷದ ಒಳಗೆ ಇರುತ್ತದೆ. ಬನ್ನಿ ನಾವು ಪ್ರೊಸೆಸ್ 1 ಲರ್ನಿಂಗ್ ಲೈಸೆನ್ಸ್ ಹೇಗೆ ಅಪ್ಲೈ ಮಾಡುತ್ತೆ ನೋಡುತ್ತೇವೆ. ಫಸ್ಟ್ ನೀವು ಇದಕ್ಕೆ ಗೂಗಲ್ ಓಪನ್ ಮಾಡಬೇಕು. ಗೂಗಲ್ ಓಪನ್ ಮಾಡಿದ ನಂತರ ಇಲ್ಲಿ ಸರ್ಚ್ ಮಾಡಬೇಕು ಪರಿವಾಹನ್ ಅಂತ. ಪರಿವಾಹನ್ ಸೇವಾ ಇಲ್ಲಿ ಮೇಲ್ಗಡೆ ಇದೆ. ಇಲ್ಲಿ ನಿಮ್ಗೆ ಗೌರ್ಮೆಂಟ್ ಆಫಿಷಿಯಲ್ ವೆಬ್ಸೈಟ್ ಕಾಣುತ್ತೆ, ಅದರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ಈ ತರ ಇಂಟರ್ಫೇಸ್ ಬರುತ್ತೆ. ಇಂಟರ್ಫೇಸ್ ಬಂದ ಮೇಲೆ ಇಲ್ಲಿ ಸ್ವಲ್ಪ ಲೋಡ್ ಆಗುತ್ತೆ, ವೇಟ್ ಮಾಡಿ. ಸ್ಕ್ರೋಲ್ ಮಾಡಿ ಕೆಳಗಡೆ ಬನ್ನಿ. ಕೆಳಗಡೆ ಬಂದ ಮೇಲೆ ಡ್ರೈವರ್ಸ್ ಲರ್ನರ್ಸ್ ಲೈಸೆನ್ಸ್ ಮೇಲೆ ಕ್ಲಿಕ್ ಮಾಡಿ. ಲೈಸೆನ್ಸ್ ಕ್ಲಿಕ್ ಮಾಡಿದ ನಂತರ ನಿಮ್ಮ ಸ್ಟೇಟ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲೇ ಕರ್ನಾಟಕನ ಸೆಲೆಕ್ಟ್ ಮಾಡ್ಕೊತೀನಿ. ನಾ ಬೇರೆಯವ್ರದ್ದು ಕ್ಲೈಂಟದ್ದು ಮಾಡತ್ತೀನಿ, ಅದಕ್ಕೆ ಅವರು ಉತ್ತರ ಪ್ರದೇಶದಿಂದ. ಇಲ್ಲಿ ಈ ಥರ ಇಂಟರ್ಫೇಸ್ ಬರುತ್ತೆ. ಈ ಥರ ಇಂಟರ್ಫೇಸ್ ಬಂದಮೇಲೆ ಇದಕ್ಕೆ ಕ್ಯಾನ್ಸಲ್ ಮಾಡಿ. ಇಲ್ಲಿ ಅಪ್ಲೈ ಫಾರ್ ಲರ್ನರ್ ಲೈಸೆನ್ಸ್ ಮೇಲೆ ಕ್ಲಿಕ್ ಮಾಡಬೇಕು. ಅಪ್ಲೈ ಫಾರ್ ಲರ್ನರ್ ಲೈಸೆನ್ಸ್ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ನಂತರ ಇಲ್ಲಿ ಕಂಟಿನ್ಯೂ ಬಟನ್ ಇದೆ, ಅದಕ್ಕೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ಇಲ್ಲಿ 2 ಆಪ್ಷನ್ ಕಾಣುತ್ತೆ ನಿಮಗೆ. ಸಬ್ಮಿಟ್ ವೈವಾ ಆಧಾರ್ ಅಥೆಂಟಿಕೇಶನ್. ನಿಮಗೆ ಸಬ್ಮಿಟ್ ವೈವಾ ಆಧಾರ್ ಅಥೆಂಟಿಕೇಶನ್ ಮೇಲೆ ಟಿಕ್ ಮಾಡಬೇಕು. ಟಿಕ್ ಮಾಡಿದ ನಂತರ ಇಲ್ಲಿ ಸಬ್ಮಿಟ್ ಕೊಡಿ. ಸಬ್ಮಿಟ್ ಆದಮೇಲೆ ಇಲ್ಲಿ ಒಂದು ಮೆಸೇಜ್ ಬರುತ್ತೆ. ಅಂದರೆ ನಿಮ್ಮ ಮೊಬೈಲ್ ನಂಬರ್ ನಿಮ್ಮ ಆಧಾರ್ ಕಾರ್ಡ್ಲಿಂದ ಲಿಂಕ್ ಇರಬೇಕು, ಅಂದರೆ ಇಲ್ಲಿ OTP ಜನರೇಟ್ ಆಗುತ್ತೆ. ಓಕೆ ಆದಮೇಲೆ ಇಲ್ಲಿ ಆಧಾರ್ ನಂಬರ್ ಹಾಕಿ. ಆಧಾರ್ ನಂಬರ್ ಹಾಕಿದ ನಂತರ ಇಲ್ಲಿ ಜನರೇಟ್ OTP ಇದೆ, ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಜನರೇಟ್ OTP ನೀವು ಆಧಾರ್ ಕಾರ್ಡ್ನಲ್ಲಿ ಯಾರ ಮೊಬೈಲ್ ನಂಬರ್ ರಿಜಿಸ್ಟರ್ ಇದೆ ಅದೇ ಮೊಬೈಲ್ ನಂಬರ್ಗೆ OTP ಬರುತ್ತೆ. ಇಲ್ಲಿ ಸಿಂಪ್ಲಿ ನಿಮಗೆ OTP ಹಾಕಿ. ಇಲ್ಲಿ 3 ಆಪ್ಷನ್ಸ್ ಇದೆ, ಅದರ ಮೇಲೆ ಟಿಕ್ ಮಾಡಿ. ಟಿಕ್ ಮಾಡಿದ ನಂತರ ಇಲ್ಲಿ ಅಥೆಂಟಿಕೇಟ್ ಇದೆ, ಅದರ ಮೇಲೆ ಕ್ಲಿಕ್ ಮಾಡಿ. ಅದರ ಮೇಲೆ ಕ್ಲಿಕ್ ಮಾಡಿದ ನಂತರ ಇಲ್ಲಿ ನಿಮ್ಮ ಎಲ್ಲ ಇನ್ಫಾರ್ಮೇಷನ್ ಬರುತ್ತೆ. ನಿಮ್ಮ ಸಿಂಪಲಿ ಎಲ್ಲ ಚೆಕ್ ಮಾಡ್ಕೋಬೇಕು. ಚೆಕ್ ಮಾಡಿದ ಆದಮೇಲೆ ಇಲ್ಲಿ ಪ್ರೊಸೆಸ್ ಆಪ್ಷನ್ ಇದೆ, ಪ್ರೊಸೆಸ್ ಮೇಲೆ ಕ್ಲಿಕ್ ಮಾಡಿ. ಓಕೆ ಕ್ಲಿಕ್ ಮಾಡಿದ ನಂತರ ಇಲ್ಲಿ ಒಂದು ಮೆಸೇಜ್ ಬರುತ್ತೆ, ಇದಕ್ಕೆ ಸಿಂಪಲಿ ಓಕೆ ಕೊಟ್ಬಿಡಿ. ಇಲ್ಲಿ ಮೇಲ್ಗಡೆ ಒಂದು RTO ಆಫೀಸ್ ಇದೆ, ಇಲ್ಲಿ ಚೆಕ್ ಮಾಡ್ಕೊಳ್ಳಿ ನಿಮ್ಮ ಸಿಟಿನಲ್ಲಿ ಯಾವ RTO ಶೋ ಆಗಿದೆ. ಇದರಲ್ಲಿ ನೀವು ನೋಡಬಹುದು ಮೋಸ್ಟ್ಲಿ ಎಲ್ಲ ಇನ್ಫಾರ್ಮೇಷನ್ ಮೊದಲಿಂದ ಬಂದಿದೆ, ಆದರೆ ನಿಮಗೆ ಅಡಿಷ್ನಲ್ ಸ್ವಲ್ಪ ಟೈಪ್ ಮಾಡ್ಕೋಬೇಕು. ಅಂದರೆ ನಿಮ್ಮ ಮೊಬೈಲ್ ನಂಬರ್, ನೀವು ಸ್ಟೇಟ್, ನಿಮ್ಮ ಮೊಬೈಲ್ ನಂಬರ್, ಡೇಟ್ ಆಫ್ ಬರ್ತ್ ಮತ್ತು ನಾ ಏನೇನು ಫಿಲ್ ಮಾಡ್ತಿದ್ದೀನಿ ನೀವು ಸೇವ್ ಮಾಡ್ಕೊಳ್ಳಿ. ಇಲ್ಲಿ ಫಸ್ಟ್ ಬಂದಿದೆ ಪ್ಲೇಸ್ ಆಫ್ ಬರ್ತ್ ಲಕ್ನೋ. ನಾನು ನಮ್ಮ ಕ್ಲೈಂಟ್ ಇದ್ದಿದ್ದು ಅದಕ್ಕೆ ಅವ್ರದ್ದು ಮಾಡಿಕೊಡತ್ತೀನಿ. ಅವ್ರ ಕಂಟ್ರಿ ಮತ್ತು ಇಂಡಿಯಾ ಕಂಟ್ರಿ ಸೆಲೆಕ್ಟ್ ಆದಮೇಲೆ ಕ್ವಾಲಿಫಿಕೇಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ನಿಮ್ಮದು 12th ಆದರೆ 10+2 ಈಕ್ವಾಲಿಟಿ ಟೈಪ್ ಮಾಡಿ, ಇಲ್ಲಾಂದರೆ 10th ಈಕ್ವಾಲಿಟಿ. ನಾವು ಈಗ 10+2 ಈಕ್ವಾಲಿಟಿ ಟೈಪ್ ಮಾಡ್ಕೊತೀವಿ. ಆದಮೇಲೆ ಇಲ್ಲಿ ಕೆಳಗಡೆ ಬನ್ನಿ, ಮೊಬೈಲ್ ನಂಬರ್. ನಿಮ್ಮ ಮೊಬೈಲ್ ನಂಬರ್ ಯಾವ ಆಧಾರ್ ಕಾರ್ಡಿಗೆ ನಿಮ್ಮ ರಿಜಿಸ್ಟ್ರಿ ಇದೆ ಅದೇ ಆಧಾರ್ ಕಾರ್ಡ್ ಆಗಬೇಕು. ಮತ್ತು ನೀವು ಇಲ್ಲೇ ಎಮರ್ಜೆನ್ಸಿ ಮೊಬೈಲ್ ನಂಬರ್ನು ಹಾಕ್ಬೋದು. ಅಂದರೆ ಅಪಘಾತ ಆದಾಗ ಅವರು ನಿಮಗೆ ಕಾಲ್ ಮಾಡ್ತಾರೆ ಎಮರ್ಜೆನ್ಸಿ ನಂಬರಿಗೆ. ಆದಮೇಲೆ ಇಲ್ಲಿ ಮೇಲ್ಗಡೆ ನೀವು ಇಮೇಲ್ ಹಾಕ್ಬೋದು, ಇಲ್ಲಾಂದರೆ ನಡೆಯುತ್ತದೆ. ಆಮೇಲೆ ಇಲ್ಲಿ ಐಡೆಂಟಿಫಿಕೇಷನ್ ಮಾರ್ಕ್, ಇದಕ್ಕೆ ಬಿಟ್ಟುಬಿಡಿ. ಅಂದರೆ ನಿಮ್ಮ ಫೇಸ್ ಮೇಲೆ ಯಾವ್ದಾರು ಮಾರ್ಕ್ ಇದೆ ಅಂದರೆ ನೀವು ಟೈಪ್ ಮಾಡ್ಕೋಬೋದು, ಇಲ್ಲಾಂದರೆ ಬಿಟ್ಬಿಡಿ ಈ ಆಪ್ಷನನ್ನು. ಮತ್ತು ಇಲ್ಲಿ ಕೆಳಗಡೆ ಬಂದರೆ ನೀವು ಇಲ್ಲಿ ಎಲ್ಲ ಇನ್ಫಾರ್ಮೇಷನ್ ನೋಡ್ಕೊಳ್ಳಿ ಕರೆಕ್ಟ್ ಆಗಿದೆ ಇಲ್ಲ ಅಂತ. ಕರೆಕ್ಟ್ ಇಲ್ಲ ಅಂದರೆ ನೀವು ಕರೆಕ್ಟ್ ಮಾಡ್ಕೊಳ್ಳಿ. ಆದಮೇಲೆ ಇಲ್ಲಿ ನೀವು ಡ್ಯೂರೇಷನ್ ಆಫ್ ದ ಸ್ಟೇ ಆ್ಯಟ್ ಪರ್ಮನೆಂಟ್ ಅಡ್ರೆಸ್, ಅಂದರೆ ಆ ಊರಿನಲ್ಲಿ ನೀವು ಎಷ್ಟು ವರ್ಷಲಿಂತ್ರ ಇರ್ತೀರೋ ಅಷ್ಟು ನೀವು ಹಾಕಿ. ನಾನು ಸಿಂಪಲಿ ಹಾಕ್ತೀನಿ 25 ಮತ್ತು 00. ನಾನು 25 ವರ್ಷಲಿಂತ್ರ ಇರ್ತಾರೆ ಅವರು ನಮ್ಮ ಕಸ್ಟಮರು. ಇಲ್ಲಿ ಬಂದುಬಿಟ್ಟು ಇಲ್ಲಿ ಮೇನ್ ಆಗಿ ಇಲ್ಲಿ ಸ್ವಲ್ಪ ನೋಡಿ, ಇಲ್ಲಿ ಮೇನ್ ಇಂಪಾರ್ಟೆಂಟ್ ಥಿಂಗ್ ಇತ್ತು. ಈ ಬಾಕ್ಸ್ ಒಳಗಡೆ ನಿಮಗೆ ಮಲ್ಟಿಪಲ್ ಆಪ್ಷನ್ಸ್ ಶೋ ಆಗ್ತಿದೆ. ನಿಮಗೆ ಸೆಲೆಕ್ಟ್ ಮಾಡಬೇಕು ಏನೇನು ಸೆಲೆಕ್ಟ್ ಮಾಡಬೇಕಂತ. ನೀವು ಕಾರ್ ಇದ್ದರೆ ಕಾರ್ ಸೆಲೆಕ್ಟ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಬೈಕ್ ಇದ್ದರೆ ಇಲ್ಲೇ ಇದೆ MCWG ಅಂತ, ಮೋಟರ್ ಸೈಕಲ್ ವಿತ್ ಗೇರ್ ಮೇಲೆ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಇಲ್ಲಿ ನಾನು ಮಾಡ್ಕೊತೀನಿ. ನಾನು ಮೋಟರ್ ಸೈಕಲ್ ವಿತ್ ಗೇರ್ ಮೇಲೆ ಕ್ಲಿಕ್ ಮಾಡ್ತೀನಿ. ಬ್ಲೂ ಲೈನ್ ಬರುತ್ತೆ, ಆಮೇಲೆ ಇಲ್ಲಿ ಏರೋ ಮಾರ್ಕ್ ಇದೆ, ಅದಕ್ಕೆ ಕ್ಲಿಕ್ ಮಾಡ್ಕೊಂಬಿಡಿ. ಇಲ್ಲಿ ಸೆಲೆಕ್ಟ್ ಕ್ಲಾಸಸ್ ವೆಹಿಕಲ್ಸ್ ಬರುತ್ತೆ, ಇದರ ಮೇಲೆ ಕ್ಲಿಕ್ ಆಗುತ್ತೆ. ಅಂದರೆ ನೀವು ಎಷ್ಟು ಸೆಲೆಕ್ಟ್ ಮಾಡ್ತೀರಲ್ಲ ಅದು ಈ ಸೈಡ್ ಬಂದ್ಬಿಡುತ್ತೆ. ಸೆಲೆಕ್ಟ್ ಮಾಡಿದ ನಂತರ ಇಲ್ಲಿ ಎಲ್ಲೋ ಆಪ್ಷನ್ ಕಾಣ್ತಿದೆ, ಕ್ಲಿಕ್ ಹೆರ್ ಟು ಫಾಲ್ಸ್ ಸೆಲ್ಫ್ ಡಿಕ್ಲೇರೇಷನ್. ಇದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದರ ಮೇಲೆ ಕ್ಲಿಕ್ ಮಾಡಿದ ನಂತರ ನಾನು ಏನು ಟೈಪ್ ಮಾಡ್ತೀನಿ ನೀವೇ ಸೇಮ್
ಟೈಪ್ ಮಾಡ್ಕೊಳ್ಳಿ. ಅಂದರೆ ಇದು ಹೆಲ್ತ್ ಬಗ್ಗೆ ನಿಮ್ಮದು ಕಣ್ಣಿನ ದೃಷ್ಟಿ ಎಷ್ಟಿದೆ ಅದೆಲ್ಲ. ನಾ ಫಸ್ಟ್ ಆಪ್ಷನ್ ನೋ ಸೆಲೆಕ್ಟ್ ಮಾಡ್ಕೊತೀನಿ, ಸೆಕೆಂಡ್ ಆಪ್ಷನ್ ಎಸ್, ಆ್ಯಂಡ್ ಥರ್ಡ್, ಫೋರ್ತ್, ಫಿಫ್ತ್, ಸಿಕ್ಸ್ ಅವೆಲ್ಲ ನೋ ಸೆಲೆಕ್ಟ್ ಮಾಡ್ಕೋಬೇಕು. ಸೆಲೆಕ್ಟ್ ಮಾಡಿದ ನಂತರ ಇಲ್ಲಿ ಸಿಂಪಲಿ ಸಬ್ಮಿಟ್ ಆಪ್ಷನ್ ಇದೆ, ಸಬ್ಮಿಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಇದು ನಿಮ್ಮದು ಫಿಸಿಕಲ್ ಸರ್ಟಿಫಿಕೇಟ್ ಕ್ಲಿಕ್ ಮಾಡಿದಾದ್ಮೇಲೆ ಓಕೆ ಕೊಟ್ಬಿಡಿ. ನಿಮ್ಮ ಸಬ್ಮಿಟ್ ನಾನು ಸಿಂಪಲಿ ಇಲ್ಲಿ ಓಕೆ ಕೊಟ್ಬಿಡ್ತೀನಿ. ಓಕೆ ಕೊಟ್ಟಿದ ಆದಮೇಲೆ ಇಲ್ಲಿ ಕೆಳಗಿದೆ ಇಲ್ಲಿ 2 ಬ್ಲೂ ಆಪ್ಷನ್ ಅನ್ನು ಟಿಕ್ ಮಾಡ್ಕೊಳ್ಳಿ. 2 ಆಪ್ಷನ್ ಟಿಕ್ ಮಾಡಿದ ನಂತರ ಇಲ್ಲಿ ನಿಮಗೆ ಕ್ಯಾಪ್ಚಾ ಕೋಡ್ ಶೋ ಆಗ್ತಿದೆ, ಆ ಕ್ಯಾಪ್ಚಾ ಕೋಡ್ ಅನ್ನು ಫಿಲ್ ಮಾಡ್ಕೋಬೇಕು. ಕ್ಲಿಕ್ ಮಾಡಿದ ನಂತರ ನೀವು ನೋಡಬಹುದು ಕಾಂಗ್ರ್ಯಾಚುಲೇಷನ್ಸ್ ಅಂತ ಮೆಸೇಜ್ ಬಂದಿದೆ. ಇದಕ್ಕೆ ಓಕೆ ಮಾಡಿ. ಓಕೆ ಕೊಟ್ಟ ಮೇಲೆ ಇಲ್ಲಿ ನೋಡಿ ನಿಮ್ಮ ಅಪ್ಲಿಕೇಶನ್ ನಂಬರ್ ಅನ್ನು ಜನರೇಟ್ ಆಗಿದೆ. ಇದೇ ಅಪ್ಲಿಕೇಶನ್ ನಂಬರ್ ನೀವು ಸ್ಕ್ರೀನ್ ಶಾಟ್ ತಗೊಳ್ಳಿ. ಆ ಸ್ಕ್ರೀನ್ ಶಾಟ್ ಅನ್ನು ನಿಮ್ಮ ಮೊಬೈಲ್ ನಲ್ಲಿ ಸೇವ್ ಮಾಡಿ ಇಟ್ಕೊಳ್ಳಿ. ಆದ್ಮೇಲೆ ಇಲ್ಲಿ ನೆಕ್ಸ್ಟ್ ಕೆಳಗಡೆ ಬಟನ್ ಇದೆ, ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಸ್ಕ್ರೀನ್ ಶಾಟ್ ತೊಗೊಂಡಿದ್ದು ಅಪ್ಲಿಕೇಶನ್ ನಂಬರ್ ಹಾಕಿ ಮತ್ತು ಡೇಟ್ ಆಫ್ ಬರ್ತ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಆಮೇಲೆ ಕ್ಯಾಪ್ಚಾ ಕ್ಲಿಕ್ ಮಾಡಿ ಸಬ್ಮಿಟ್ ಕೊಡಿ. ಸಬ್ಮಿಟ್ ಕೊಡಿದ ನಂತರ ಇಲ್ಲಿ ನೀವು ನೋಡಬಹುದು ಯಾವ್ದು ಇನ್ಫಾರ್ಮೇಶನ್ ನಾವು ಫಿಲ್ ಮಾಡಿದೀವಿ ಅವು ಎಲ್ಲ ಅಪ್ಡೇಟ್ ಆಗಿ ಬಂದಿದೆ. ಸ್ವಲ್ಪ ಕೆಳಗಡೆ ಬನ್ನಿ. ಕೆಳಗಡೆ ಬಂದ ಮೇಲೆ ಇಲ್ಲಿ ನೀವು ನೋಡಬಹುದು ಫೀಸ್ ಪೇಮೆಂಟ್ ಬಾಕಿ ಇದೆ. ಇದಕ್ಕೆ ಪ್ರೊಸೀಸ್ ಅಂತ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ಆದ್ಮೇಲೆ ಇಲ್ಲಿ ನೋಡಬಹುದು ನೀವು ನಾನು ಕಾರು ಮತ್ತು ಬೈಕ್ ಸೆಲೆಕ್ಟ್ ಮಾಡಿದ್ದೇನೆ. ಅದಕ್ಕೆ ನನಗೆ 350 ರೂಪೀಸ್ ಶೋ ಆಗ್ತಿದೆ. ನಿಮ್ಮದು ಮೋಟರ್ ಸೈಕಲ್ ವಿತ್ ಗೇರ್ ಬರೀ 150 ರೂಪೀಸ್ ಮತ್ತು 50 ರೂಪೀಸ್ ಎಕ್ಸಾಮ್ ಫೀಸ್ ಆಗುತ್ತೆ. ಟೋಟಲ್ ನಿಮ್ಮದು 200 ರೂಪಾಯಿ ಆಗುತ್ತೆ. ಇಲ್ಲಿ ಕೆಳಗಡೆ ಬಂದರೆ ನಿಮ್ಮ ಬ್ಯಾಂಕ್ ಅನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಮತ್ತು ಬಾಜು ಇಲ್ಲೇ ಕ್ಯಾಪ್ಚಾ ಕೋಡ್ ಇದೆ, ಆ ಕ್ಯಾಪ್ಚಾ ಕೋಡ್ ಅನ್ನು ಫಿಲ್ ಮಾಡ್ಕೊಳ್ಳಿ. ಫಿಲ್ ಮಾಡಿದ ನಂತರ ಪೇ ನೌ ಅಂತ ಕ್ಲಿಕ್ ಮಾಡಿ. ಇಲ್ಲಿ ಕೆಳಗಡೆ ಟಿಕ್ ಮಾಡ್ಕೊಳ್ಳಿ. ಟಿಕ್ ಮಾಡಿದ ನಂತರ ಪ್ರೊಸೆಸ್ ಫಾರ್ ಪೇಮೆಂಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಪೇಮೆಂಟ್ ಕ್ಲಿಕ್ ಮಾಡಿದ ನಂತರ ಇಲ್ಲಿ ನಿಮ್ಮ ಸೆಲೆಕ್ಟ್ ಪೇಮೆಂಟ್ ಗೆಟ್ ವೇ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಪೇಮೆಂಟ್ ಮೇಲೆ SBI ಸೆಲೆಕ್ಟ್ ಅನ್ನು ಮಾಡಿ ಪ್ರೊಸೆಸ್ ಮಾಡ್ಕೊಳ್ಳಿ. ಪ್ರೊಸೆಸ್ ಮಾಡಿದ ನಂತರ ಇಲ್ಲಿ ಕೆಳಗಡೆ ನೋಡಬಹುದು ನೀವು ಇಂಟರ್ಫೇಸ್ ಈ ತರ ನೋಡಬಹುದು. ಇದರಲ್ಲಿ ನೀವು ಸಿಂಪಲಿ ಇಲ್ಲಿ UPI ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. UPI ಮೇಲೆ ಕ್ಲಿಕ್ ಮಾಡಿದ ನಂತರ ಇಲ್ಲಿ 2 ಆಪ್ಷನ್ ಅನ್ನು ಕಂಡು ಬರುತ್ತೆ. ಇಲ್ಲಿ QR ಕೋಡ್ ಮೇಲೆ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡಿದ ಮೇಲೆ ಕನ್ಫರ್ಮ್ ಕೊಡಿ. ಕನ್ಫರ್ಮ್ ಕೊಟ್ಟ ಮೇಲೆ ಇಲ್ಲಿ ನೀವು ನೋಡಬಹುದು QR ಕೋಡ್ ಜನರೇಟ್ ಆಗಿ ಬಂದಿದೆ. ನೀವು ಈಸಿಲಿ ಯಾವ್ದಾದರೂ ಫೋನ್ ಪೇ ಲಿಂದ ಇದು ಸ್ಕ್ಯಾನ್ ಮಾಡಿ ಇದಕ್ಕೆ ಪೇಮೆಂಟ್ ಮಾಡ್ಕೊಳ್ಳಿ. ನೀವು ಪೇಮೆಂಟ್ ಮಾಡಿದ ನಂತರ ಇದಕ್ಕೆ ಆಟೋಮೆಟಿಕ್ ಪೇಮೆಂಟ್ ರಿಸೀವ್ ಆಗುತ್ತೆ. ಓಕೆ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ನಂತರ ನೋಡಬಹುದು ಪೇಮೆಂಟ್ ಮಾಡಿದ ನಂತರ ನಿಮ್ಮ ರಿಜಿಸ್ಟರ್ ಮೊಬೈಲ್ಗೆ ಒಂದು ಮೆಸೇಜ್ ಕೂಡ ಬರುತ್ತೆ. ಇಲ್ಲಿ ನೀವು ನೋಡಬಹುದು ನಿಮ್ಮ ಪಾವತಿ ಸ್ಲಿಪ್ ಜನರೇಟ್ ಆಗಿ ಬಂದಿದೆ. ಸಿಂಪಲಿ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ಇಲ್ಲಿ ಕ್ಯಾಪ್ಚಾ ಕೋಡ್ ಅನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡಿದ ಮೇಲೆ ಪ್ರಿಂಟ್ ರೆಸಿಪ್ಟ್ ಅನ್ನು ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ನೀವು ನೋಡಬಹುದು ಪ್ರಿಂಟ್ ರೆಸಿಪ್ಟ್ ಡೌನ್ಲೋಡ್ ಆಗಿದೆ. ಸಿಂಪಲಿ ನೀವು ಸ್ಕ್ರೀನ್ ಶಾಟ್ ತಗೋಬಹುದು. ಪ್ರಿಂಟ್ ಆದ್ಮೇಲೆ ಇಲ್ಲಿ ನೀವು ಕ್ಲಿಕ್ ಮಾಡಿ ಹೋಮ್ ನಲ್ಲಿ ಬಂದ ನಂತರ ಡೈರೆಕ್ಟ್ ನೀವು ಹೋಮ್ ಗೆ ಬರುತ್ತೆ. ಇಲ್ಲಿ ನೀವು ಕಾರ್ನರ್ ಕಡೆ ನೋಡಬಹುದು ಒಂದು ಆಪ್ಷನ್ ಕಾಣ್ತಿದೆ ಅಪ್ಲಿಕೇಶನ್ ಸ್ಟೇಟಸ್ ಮೇಲೆ ಕ್ಲಿಕ್ ಮಾಡಿದ ನಂತರ ನೀವು ಸ್ಕ್ರೀನ್ ಶಾಟ್ ತಗೊಂಡಿದ್ದು ಅಪ್ಲಿಕೇಶನ್ ಹಾಕಿ ಡೇಟ್ ಆಫ್ ಬರ್ತ್ ಸೆಲೆಕ್ಟ್ ಮಾಡ್ಕೊಳ್ಳಿ ಮತ್ತು ಇಲ್ಲಿ ಕ್ಯಾಪ್ಚಾ ಕೋಡ್ ಆದ್ಮೇಲೆ ಸಬ್ಮಿಟ್ ಕೊಡಿ. ಸಬ್ಮಿಟ್ ಕೊಡಿದ ಇಲ್ಲಿ ನೀವು ನೋಡಬಹುದು ಫೀ ಪೇಮೆಂಟ್ ಕಂಪ್ಲೀಟ್ ಆಗಿದೆ. ಪೇಮೆಂಟ್ ಆದ ನಂತರ ಇಲ್ಲಿ ನಿಮಗೆ ನೆಕ್ಸ್ಟ್ ಸ್ಟೆಪ್ ಬರುತ್ತೆ ಲರ್ನರ್ ಲೈಸೆನ್ಸ್ ಟೆಸ್ಟ್ ಕೊಡುವುದು. ಲರ್ನರ್ ಲೈಸೆನ್ಸ್ ಹೇಗೆ ಟೆಸ್ಟ್ ಕೊಡ್ತಾರೆ, ಫುಲ್ ಮಾರ್ಕ್ಸ್ ಹೇಗೆ ತೆಗಿತಾರೆ ಅದು ನಾನು ನಿಮಗೆ ನೆಕ್ಸ್ಟ್ ವಿಡಿಯೋನಲ್ಲಿ ಹೇಳ್ಕೊಡ್ತೀನಿ.